ನಮಸ್ಕಾರ. ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನ ದ್ವೇಷ ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷವನ್ನ ಧಿಕ್ಕರಿಸಲಿಕ್ಕೆ ಒಂದು ಕಾರಣ ಇದೆ. ಸಂವಿಧಾನವನ್ನ ಆರಂಭದಿಂದಲೂ ಧಿಕ್ಕರಿಸುತ್ತಲೇ ಅವಮಾನಿಸುತ್ತಲೇ ಬಂದಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಇತಿಹಾಸವನ್ನ ನೆನಪು ಮಾಡಿಕೊಡ್ಬೇಕು. ಅನೇಕರಿಗೆ ಗೊತ್ತಿದೆ, ವಾಜಪೇಯಿ ಅವರ ಒಂದು ಒಳ್ಳೆಯ ಆಡಳಿತ ಕೊಟ್ಟ ನಂತರ ಮತದಾರರಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಅನೇಕ ಪಕ್ಷಗಳನ್ನ ಅವರು ಚುನಾಯಿಸಿದರು. ಅದರಲ್ಲಿ ಹೆಚ್ಚು ಸೀಟ್ಗಳನ್ನ ಪಡೆದ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿ ಬಂತು. ಸೋನಿಯಾ ಗಾಂಧಿ ಅವರು ಎಲ್ಲಾ ಪಕ್ಷಗಳನ್ನು ಸೇರಿಸಿ ಪ್ರಧಾನಿ ಆಗುವ ಬಯಕೆಯನ್ನ ವ್ಯಕ್ತಪಡಿಸ್ತಾರೆ. ಈ ವ್ಯಕ್ತಪಡಿಸಿದಾಗ ಸೀದಾ ರಾಷ್ಟ್ರಪತಿಯವರ ಹತ್ರ ಹೋಗ್ತಾರೆ. ರಾಷ್ಟ್ರಪತಿಯವರ ಹತ್ರ ಹೋದಾಗ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಮೇಡಮ್, ನೀವು 2 ದೇಶದ ಪೌರತ್ವವನ್ನು ಪಡೆದಿದ್ದೀರಿ, ಇಟಲಿ ದೇಶದ ಪೌರತ್ವವನ್ನು ಪಡೆದಿದ್ದೀರಿ, ಭಾರತದ ಪೌರತ್ವವನ್ನು ಪಡೆದಿದ್ದೀರಿ. ನಮ್ಮ ಸಂವಿಧಾನದ ನಿಯಮದ ಪ್ರಕಾರ ನೀವು ಭಾರತದ ಪ್ರಧಾನಿ ಆಗಲಿಕ್ಕೆ ಆಗೋದಿಲ್ಲ, ಕಾನೂನಿನ ತೊಡಕು ಇದೆ ಅಂತ ಹೇಳಿದರು. ಈ ವಿಚಾರವನ್ನ ರಾಷ್ಟ್ರಪತಿಯವರ ಗಮನಕ್ಕೆ ತಂದದ್ದು 2 ಮಹಿಳಾ ನಾಯಕರು, ಸುಷ್ಮಾ ಸ್ವರಾಜ್ ಮತ್ತು ಉಮಾ ಭಾರತಿ ಅವರು. ಯಾವಾಗ ಈ ಸಿಡಿಲು ಬಡಿಯುವ ವಿಚಾರ ಸೋನಿಯಾ ಗಾಂಧಿ ಅವರಿಗೆ ಗೊತ್ತಾಯ್ತೋ, ಆಗ ತಕ್ಷಣ ಅವರು ತ್ಯಾಗ ಮಾಡಿದ್ದೇನೆ, ಪ್ರಧಾನಿ ಹುದ್ದೆಯನ್ನೇ ನಾನು ತ್ಯಾಗ ಮಾಡಿದ್ದೇನೆ, ನಾನು ತ್ಯಾಗಮಹಿ ಮಾತೆ ಅಂತ ಹೇಳಿ ಬಿಂಬಿಸುತ್ತಾ ಮನಮೋಹನ್ ಸಿಂಗ್ರನ್ನ ಪ್ರಧಾನಿ ಹುದ್ದೆಗೆ ನಾಮಕರಣ ಮಾಡ್ತಾರೆ. ಆದರೆ ಪ್ರಧಾನಿ ಹುದ್ದೆಯನ್ನ ಕೊಟ್ಟು ಅವರು ಮಾತೇ ಆಡದಾಗೆ ಮಾಡಿಬಿಡ್ತಾರೆ. ಸಂವಿಧಾನ ಬಾಹಿರವಾದ, ಸಂವಿಧಾನಕ್ಕೆ ವಿರುದ್ಧವಾದ NAC ಅನ್ನ ರಚನೆ ಮಾಡ್ತಾರೆ ಸೋನಿಯಾ ಗಾಂಧಿ. ನ್ಯಾಷನಲ್ ಕಮಿಷನ್ ಅಂತೇಳಿ, ಅಡ್ವೈಸರಿ ಕೌನ್ಸಿಲ್ ಅಂತೇಳಿ, NAC ನ್ಯಾಷನಲ್ ಅಡ್ವೈಸರಿ ಕಮಿಷನ್. ಅದರ ಚೇರ್ಮನ್ ಏನಂದ್ರೆ ಅದು ಸೋನಿಯಾ ಗಾಂಧಿ. ಎಲ್ಲ ವಿಚಾರವು ಸೋನಿಯಾ ಗಾಂಧಿಗೆ ಬಂದ ನಂತರವೇ ಅದು ಪ್ರಧಾನಿಗೆ ಬರಬೇಕು. ಹೀಗೆ ಒಂದು ಸಂವಿಧಾನ ಬಾಹಿರವಾದ ಒಂದು ಹುದ್ದೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಅನ್ನು ಕೊಟ್ಟು ಸರ್ಕಾರದಿಂದಲೇ ಅದಕ್ಕೆ ಸಂಬಳವನ್ನು ಭರಿಸಿಕೊಂಡು ಸೋನಿಯಾ ಗಾಂಧಿಯವರು 10 ವರ್ಷಗಳ ಕಾಲ ಈ ದೇಶವನ್ನು ಮೋಸ ಮಾಡಿದ್ದಾರೆ. ಇದೇ ಸೋನಿಯಾ ಗಾಂಧಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು DK ಶಿವಕುಮಾರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭೇಟಿಯನ್ನೇ ಅವಕಾಶ ಕೊಡಲಿಲ್ಲ. ಅವರ ಸುಪುತ್ರ ರಾಹುಲ್ ಗಾಂಧಿ ಅಂತ ಹೇಳುವ ಈ ಪೆದ್ದು ಹುಡುಗ ಭೇಟಿಯನ್ನೇ ಕೊಡಲಿಲ್ಲ. ನೋಡಿ, ಅವರಿಗೆ ಯಾರು ಸಲಾಮ ಹಾಕ್ತಾರೆ, ಅವರಿಗೆ ಯಾರು ಕಾಲು ಹಿಡಿತಾರೆ, ಅವರು ಏನು ಹೇಳಬೇಕು ಅದರಂತೆ ನಡ್ಕೊಳ್ತಾರೆ. ಭಾರತವನ್ನು ಬೇಕಾದ್ರೆ ಮಾರಿಬಿಡಿ ಅಂತ ಹೇಳೋದಕ್ಕೂ ಸಿದ್ಧರಾಗ್ತಾರೆ. ಅಂಥವರಿಗೆ ಮಾತ್ರ ಅವರು ಆಸ್ಪದವನ್ನು ಕೊಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಸ್ಪದ ಕೊಟ್ಟರು. ಶಶಿ ತರೂರ್ ಅಂತ ಹೇಳುವಂತ ಒಬ್ಬ ಪ್ರಾಮಾಣಿಕ ಮತ್ತೆ ಒಬ್ಬ ದೇಶಭಕ್ತ, ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ನನ್ನ ಚುನಾವಣೆ ನಡೆಸಿ ಅವರನ್ನ ಮೂಲೆ ಗುಂಪು ಮಾಡಿದ್ರು. ಇದು ಈ ಕಾಂಗ್ರೆಸ್ ಪಕ್ಷದ ನೀತಿ. ಸಂವಿಧಾನ ಬಾಹಿರವಾಗಿ ಅವರು ನಡ್ಕೋತಾ ಇದ್ದಾರೆ. ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ, ಸಂವಿಧಾನವನ್ನೇ ತಿರುಳು ಬಿರುಳು ಮಾಡಿದಂತ ಇಂದಿರಾ ಗಾಂಧಿ, ಸಂವಿಧಾನಕ್ಕೆ ಮೋಸ ಮಾಡಿ ಹೊಸ ಹುದ್ದೆಯನ್ನು ನಿರ್ಮಾಣ ಮಾಡಿಕೊಂಡಂತ ಈ ಆಂಟೋನಿ ಮೈನೋ ಅಂದ್ರೆ ಸೋನಿಯಾ ಗಾಂಧಿ, ಇವರ ಕೈಯಲ್ಲಿ ಈ ಕಾಂಗ್ರೆಸ್ ಪಕ್ಷ ಖಂಡಿತ ಉದ್ಧಾರ ಆಗೋದಿಲ್ಲ. ಕರ್ನಾಟಕದ ಈ ರಾಜ್ಯ ಸರ್ಕಾರ ಈಕೆಯ ಅಧೀನದಲ್ಲಿ, ಈಕೆಯ ಕಾಲತಡದಲ್ಲಿ ಇದೆ ಅಂತ ಹೇಳಿದ್ರೆ ಭಾರತೀಯರಾದ ನಮಗೆ ಎಂತ ನಾಚಿಕೆಗೇಡು. ನಮಗೆ ನಾಚಿಕೆ ಆಗ್ತಾ ಇದೆ, ಆದ್ರೆ ಕಾಂಗ್ರೆಸ್ಸಿಗೆ ನಾಚಿಕೆ ಆಗ್ತಾ ಇಲ್ವಲ್ಲ. ಯಾಕೆಂದ್ರೆ ನಾಚಿಕೆಯನ್ನೇ ಬಿಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ. ಭಾರತ್ ಮಾತಾ ಕಿ ಜೈ. ನಮಸ್ಕಾರ.